ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಸೆಮಂತಕ ಮಣಿಯನ್ನು ಕದ್ದಿದ ಒಂದು ಅಪವಾದ ಕೃಷ್ಣನ ಮೇಲೆ ಬರುತ್ತೆ. ಅವನು ಅದನ್ನು ಕದ್ದಿರೋ ಸಾಧ್ಯತೆಗಳು ಇಲ್ಲ, ಹೇಗಾದರೂ ಅವನನ್ನು ಕಾಪಾಡಬೇಕು ಅಂಥೇಳಿ ಸತ್ಯಭಾಮೆ ಅಂದ್ಕೊಳ್ತಾಳೆ. ಏನೋ ಒಂದು ಯೋಜನೆಯನ್ನು ಮನಸ್ಸಿನಲ್ಲಿ ಮಾಡಿಕೊಂಡು ತನ್ನ ಬೆಕ್ಕು ಊರಿ ಜೊತೆಗೆ ಕಣ್ಮರೆ ಆಗ್ತಾಳೆ ರಾತ್ರೋರಾತ್ರಿ, ಅದು ದಾಸಿ ವೇಷದಲ್ಲಿ. ಅದೇ ಸಮಯದಲ್ಲಿ ಸತ್ಯಕನ ಮಗ ಸಾತ್ಯಕಿ ಕೂಡ ಕಾಣೆಯಾಗಿರ್ತಾನೆ. ಸತ್ಯಭಾಮೆ ಹೋಗೋಕ್ಕೆ ಮೊದಲು ಕೃಷ್ಣನಿಗೆ ಒಂದು ಸಂದೇಶವನ್ನು ಕಳಿಸಿರ್ತಾಳೆ. ಅದರಲ್ಲಿ ನಿನಗೆ ಅಪವಾದದ ಯಾವುದೇ ಬಾಣ ಬಂದು ತಗುಲಿದ್ರೂ ನಾನು ಮೊದಲು ಅದಕ್ಕೆ ಅಡ್ಡವಾಗಿ ನಿಂತ್ಕೊಂಡು ಸಾಯ್ತೀನಿ, ನನ್ನ ದೇಹದ ಬೂದಿಯನ್ನು ನೀನು ಬಳಕೋ ಅನ್ನೋ ಒಂದು ಅರ್ಥ ಬರೋ ಹಾಗೆ ಹೇಳಿ ಕಳಿಸಿರ್ತಾಳೆ. ಇದರ ಅರ್ಥ ಅವಳು ಅವನಲ್ಲಿ ಅನುರಾಗವನ್ನು ಹೊಂದಿದ್ದಾಳೆ ಅಂತ. ಯಾರಿಗೂ ಇದರ ಅರ್ಥ ಆಗೋದಿಲ್ಲ, ಆದರೆ ಕೃಷ್ಣನಿಗೆ ಗೊತ್ತಾಗತ್ತೆ. ಇನ್ನು ಈ ಒಂದು ಪ್ರಸಂಗದಿಂದ ಸತ್ರಾಜಿತ್ಗೆ ಬಹಳ ಅವಮಾನ ಆಗುತ್ತೆ. ಅವನ ಆತ್ಮವಿಶ್ವಾಸನೇ ಚೂರು ಚೂರು ಆದಾಗೆ ಅನಿಸುತ್ತೆ. ಅಂದರೆ ತುಂಬ ಚೆನ್ನಾಗಿ ಯೋಜನೆಗಳನ್ನು ಮಾಡಿರ್ತಾನೆ, ಆದರೆ ಅವೆಲ್ಲ ಹಾಗೆ ಭಂಗವಾಗತ್ತೆ. ಏಕೆಂದರೆ ಅವನ ಮಗಳು ಸತ್ಯಭಾಮೆ ಇಡೀ ದ್ವಾರಕಾ ನಗರದಲ್ಲಿ ಅವನು ಅಪಹಾಸ್ಯಕ್ಕೆ ಈಡಾಗ ಹಾಗೆ ಮಾಡಿರ್ತಾಳೆ. ಅದೇ ಯಾದವರ ಮುಂದೆ ಕೃಷ್ಣ ಮಾಡಿದ ಶಪಥ ಅವನ ಮರ್ಯಾದೆಯನ್ನು ಕೂಡ ಹೆಚ್ಚಿಸುತ್ತೆ. ಇಷ್ಟು ಸಾಲದು ಅನ್ನೋ ಹಾಗೆ ಅವನು ತಮ್ಮ ಪ್ರಸೇನ ಹಿಂದಿರುಗಿ ಬಂದಿರೋದಿಲ್ಲ. ಅವನು ತನಗೆ ಹೇಳಿದ ಕೆಲಸವನ್ನು ಯಶಸ್ವಿಯಾಗಿ ಮಾಡಿ ಇಷ್ಟೊತ್ತಿಗೆ ಹಿಂದಿರುಗಿ ಬರಬೇಕಾಗಿತ್ತು. ಅವನು ಬಂದಿಲ್ಲ. ಏನಾದರೂ ಕೇಡಾಯ್ತಾ? ಆ ಸೆಮಂತಕ ಮಣಿ ಭದ್ರವಾಗಿದೆಯಾ ಇಲ್ವಾ? ಈ ಥರದ ಯೋಚನೆಗಳು ಸತ್ರಾಜಿತನನ್ನು ಕಾಡ್ತಾ ಇರುತ್ತೆ. ಬೆಳಗ್ಗೆ ಆಹ್ನಿಕವನ್ನು ಮಾಡಲಿಕ್ಕೆ ಅಂತ ಕೂತಿರ್ತಾನೆ, ಆದರೆ ಗಳಿಗೆಗೂ ಕಾಲು ಸಪ್ಪಳ ಆದಾಗೆಲ್ಲ ತಮ್ಮ ಬಂದ ಅಂತ ಎದ್ದು ಓಡೋಗ್ತಾ ಇರ್ತಾನೆ. ಹಾಗಾಗಿ ಅವನಿಗೆ ಆಹ್ನಿಕವನ್ನು ನಿಷ್ಠೆಯಿಂದ ಮಾಡೋಕ್ಕೂ ಆಗೋದಿಲ್ಲ. ಏಕೆಂದರೆ ಪ್ರತಿ ಸಲ ಹೋದಾಗಲೂ ಅವನ ತಮ್ಮ ಅಲ್ಲಿ ಬಂದೇ ಇರೋದಿಲ್ಲ, ಮತ್ತಾರೋ ಓಡಾಡ್ತಾ ಇರ್ತಾರೆ. ಹಾಗೆ ಆ ಕೆಲಸವನ್ನು ಮುಗಿಸ್ತಾನೆ. ಆಮೇಲೆ ಯಜ್ಞ ಮಾಡಲಿಕ್ಕೆ ಕೂತ್ಕೊಳ್ತಾನೆ. ಅದರಲ್ಲೂ ಕೂಡ ಜೀವಕಳೆ ಅನ್ನೋದು ಇರೋದಿಲ್ಲ. ಯಜ್ಞ ಮಾಡಿಸೋಕ್ಕೆ ಅಂದ್ಬಿಟ್ಟು ಋತ್ವಿಜರೆಲ್ಲರೂ ಬಂದಿರ್ತಾರೆ, ಆದರೆ ಇವನಿಗೆ ಆ ಯಜ್ಞ ಕರ್ಮದಲ್ಲಿ ಯಾವುದೇ ಹುರುಪು ಬರೋದಿಲ್ಲ. ಏನೋ ಒಂದು ವಿಪತ್ತು ಬರ್ತಾ ಇದೆಯಾ ಅನ್ನೋ ಭಯದಿಂದ ಅವನ ಮನೆಯ ಜನರೆಲ್ಲರೂ ಹೆದರ್ಕೊಂಡು ಓಡಾಡ್ತಿರ್ತಾರೆ. ನಿನ್ನೆ ತಾನೇ ಇವನು ನೌಕರರಿಗೆಲ್ಲ ಭಯಂಕರ ಒಡೆಯ ಅಂತ ಅನ್ನಿಸ್ಕೊಂಡಿರ್ತಾನೆ. ಕೃಷ್ಣನನ್ನು ನಾಶ ಮಾಡೋ ಸಂಕಲ್ಪ ಮಾಡಿದವನು ಅಂಥೇಳಿ ಎಲ್ಲರೂ ಅಂದ್ಕೊಂಡಿರ್ತಾರೆ. ಆದರೆ ಅದೇ ನೌಕರರೆಲ್ಲರೂ ಇವತ್ತು ಅವನ ಕಡೆ ಕರುಣೆ ತುಂಬಿದ ನೋಟದಿಂದ ನೋಡ್ತಿರ್ತಾರೆ. ಏಕೆಂದರೆ ಇವನ ಮಗಳು ಓಡಿ ಹೋಗಿರ್ತಾಳೆ. ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಯಾವ ಕಾಲಕ್ಕೂ ಮನೆ ಮಗಳು ಓಡಿ ಹೋದರೆ ಅದು ತುಂಬ ಅವಮಾನಕರವಾದ ಪರಿಸ್ಥಿತಿ. ಇವನಿಗೆ ಆ ಪರಿಸ್ಥಿತಿ ಒದಗಿದೆ ಅಂದ್ಬಿಟ್ಟು ಆ ಜನರೆಲ್ಲ ಇವನ ಬಗ್ಗೆ ಒಂದು ಕರುಣೆಯಿಂದ ನೋಡ್ತಿರ್ತಾರೆ. ಕೆಲವರು ಅಪಹಾಸ್ಯದ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ. ಊರಲ್ಲೂ ಕೂಡ ಸಾಕಷ್ಟು ವದಂತಿಗಳು ಹುಟ್ಟುತ್ತಾ ಇರುತ್ತೆ. ಸಾತ್ಯಕ್ಕೆ ಸತ್ಯಭಾಮೆ ಜೊತೆಗೆ ಓಡಿ ಹೋಗಿದ್ದಾನೆ, ಗಾಂಧರ್ವ ವಿವಾಹ ಮಾಡಿಕೊಂಡು ಅವಳನ್ನು ಮದುವೆ ಆಗ್ತಾನೆ ಅಂಥೇಳ್ಬಿಟ್ಟು ಎಲ್ಲರೂ ನಂಬಿರ್ತಾರೆ. ಇವನಿಗೂ ಆ ನಂಬಿಕೆ ಬಂದುಬಿಟ್ಟಿರುತ್ತೆ. ಯಾದವರಲ್ಲಿ ಅನೇಕರ ಅಂತಃಕರಣ ಸತ್ಯಕನಲ್ಲಿ ಅನುಕಂಪಗೊಂಡಿರುತ್ತೆ. ಏಕೆಂದರೆ ಆ ಮಹಾವೀರನ ಸಂಪ್ರದಾಯವನ್ನು ಅವನ ಮಗ ಸಾತ್ಯಕಿ ಭಂಗಗೊಳಿಸಿರ್ತಾನೆ. ಶಮಂತಕ ಮಣಿಯ ಒಂದು ಪ್ರಕರಣ ಜನರ ಮನಸ್ಸಲ್ಲಿ ಎಲ್ಲೋ ಹಿಂದೆ ಬಿದ್ದು ಹೋಗುತ್ತೆ. ಏಕೆ ಅಂತಂದರೆ ಇವಾಗೇನಾಗಿದೆ, ಅದಕ್ಕಿಂತ ಹೊಸ ವಿಚಾರ ಹೊಸದು ಬಂದುಬಿಟ್ಟಿದೆ ಈಗ. ಅಂದರೆ ಸತ್ಯಭಾಮೆ ಕಾಣೆಯಾಗಿದ್ದಾಳೆ, ಸಾತ್ಯಕ್ಕೆ ಕಾಣೆಯಾಗಿದ್ದಾಳೆ. ಜೊತೆಗೆ ಕೃಷ್ಣ ಆ ಮಣಿಯನ್ನು ಕದ್ದ ಅಂತ ಹೇಳಿದ್ದ ಸತ್ರಾಜಿತನ ಮಾತನ್ನು ಯಾರೂ ನಂಬಲಿಕ್ಕೆ ಸಿದ್ಧ ಇರೋದಿಲ್ಲ. ಏಕೆಂದರೆ ಈಗ ಅವನ ಮಗಳೇ ಓಡಿ ಹೋಗಿದ್ದಾಳೆ. ಬಹುಶಃ ಅವಳೇ ಆ ಮಣಿಯನ್ನು ಕದ್ದುಕೊಂಡು ಸತ್ಯಕಿ ಜೊತೆಗೆ ಓಡಿ ಹೋಗಿರಬಹುದು ಅಂತ ಸಾಮಾನ್ಯ ಜನರೆಲ್ಲ ಅಭಿಪ್ರಾಯ ಪಡ್ತಾರೆ. ಅದು ತಪ್ಪಿರಬಹುದು ಅಂತ ಇವನಿಗೆ ಅನಿಸುತ್ತೆ. ಏಕೆಂದರೆ ಏನೋ ಒಂದು ಮೂಢವಾದ ಭಯ. ಆ ಯಕ್ಷಿಣಿ ಮಣಿಯ ದೆಸೆಯಿಂದ ತನಗೆ ಸಂಪತ್ತು ಶಕ್ತಿ ಎಲ್ಲ ಬಂದಿತ್ತು. ಈಗ ತನ್ನಿಂದ ಆ ಮಣಿ ದೂರ ಆದರೆ ಏನೋ ಅನಾಹುತ ಬಂದು ಒದಗಬಹುದಾ ಅನ್ನೋ ಒಂದು ಗಟ್ಟಿಯಾದ ನಂಬಿಕೆ ಸತ್ರಾಜಿತನಲ್ಲಿ ಇರುತ್ತೆ. ಇನ್ನು ಈ ಸಾತ್ವಿಕಿಯ ನಡೆಯಿಂದ ಯಾದವರಿಗೆ ತುಂಬ ಗೊಂದಲ ಆಗುತ್ತೆ. ಸತ್ಯಭಾಮೆ ಸಂಗಡ ಅವನು ಓಡಿ ಹೋಗಿರ್ತಾನೆ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಆದರೆ ಅವನ ಆಯುಧಗಳು ರಥ ಎಲ್ಲವನ್ನೂ ಬಿಟ್ಟು ಹೋಗಿರ್ತಾನೆ. ಸತ್ಯಭಾಮೆ ಸಂಗಡ ಅವನು ಓಡಿ ಹೋಗಿದ್ದರೆ ಅವನ ತಂದೆ ಖಂಡಿತವಾಗಿ ಬೆನ್ನು ಹತ್ತಿ ಬರ್ತಾನೆ, ಅವನ ಸಂಗಡ ಹೋರಾಡಬೇಕಾಗತ್ತೆ ಅಂತ ಗೊತ್ತಿದ್ದರೆ ಅವನು
ಆಯುಧ ಮತ್ತು ರಥಗಳನ್ನು ಯಾಕೆ ತೊಗೊಂಡು ಹೋಗಲಿಲ್ಲ ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ. ಅವರಿಬ್ಬರು ಎಲ್ಲಿ ಹೋಗಿರಬಹುದು ಅಂತ ಜನ ಎಲ್ಲ ತಲೆ ಕೆಡಿಸ್ಕೊಳ್ತಿರ್ತಾರೆ. ಇನ್ನು ಈ ಕಡೆ ಕೃಷ್ಣನ ಅರಮನೆಯಲ್ಲಿ ವಿದರ್ಭದ ರಾಜಕುಮಾರಿ ರುಕ್ಮಿಣಿ ಎಂದಿನ ಹಾಗೆ ನಸುಕಲ್ಲಿ ಹೇಳ್ತಾಳೆ. ಅವಳು ಹೇಳೋಷ್ಟರಲ್ಲಿ ಅವಳ ಗಂಡನ ಹಾಸಿಗೆ ಬರದಾಗಿರುತ್ತೆ. ಅವಳಿಗೆ ಭಯ ಆಗುತ್ತೆ. ಏಕೆಂದರೆ ಇದು ಕೃಷ್ಣನ ಪದ್ಧತಿ ಅಲ್ಲ. ಸಾಧಾರಣವಾಗಿ ರುಕ್ಮಿಣಿ ಮೊದಲೆದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲಿಕ್ಕೆ ಅಂತ ಎಲ್ಲ ಸಿದ್ಧತೆಯನ್ನು ಮಾಡಿದ ನಂತರ ಅವನು ಹೇಳ್ತಾ ಇರ್ತಾನೆ. ಬಹುಶಃ ಸಮುದ್ರ ಸ್ನಾನಕ್ಕೆ ಹೋಗಿರಬಹುದು ಅಂತ ಅಂದ್ಕೊಳ್ತಾಳೆ. ಆದರೆ ಸ್ನಾನಕ್ಕೆ ಹೋಗೋಕ್ಕೂ ಮೊದಲು ಮತ್ತು ಆಹ್ನಿಕಕ್ಕೂ ಮೊದಲು ಇಬ್ಬರು ಹೆಂಡತಿಯರನ್ನು ಕಂಡು ಮಾತಾಡಿಸೋದು ಅವನ ರೂಢಿ. ಇದರಲ್ಲಿ ಎಂದೂ ತಪ್ಪಿರೋದಿಲ್ಲ. ಹಾಗಾಗಿ ಅವಳಿಗೆ ಒಂದು ರೀತಿಯ ಆತಂಕ ಆಗುತ್ತೆ. ಮನಸ್ಸು ಕುಸಿದು ಬಿದ್ದ ಹಾಗೆ ಭಾಸ ಆಗುತ್ತೆ. ಶಮಂತಕ ಮಣಿಯನ್ನು ಹುಡುಕೊಂಡು ಏನಾದರೂ ಹೊರಟುಬಿಟ್ಟಿದ್ದಾನಾ ಅಂತ ಅಂದ್ಕೊಳ್ತಾಳೆ. ಶೈಬ್ಯ ಮಲಗಿದ್ದ ಕೊಠಡಿಗೆ ಬರ್ತಾಳೆ. ಪ್ರಭು ಇಲ್ಲಿದ್ದಾರಾ ಅಂತ ಕೇಳ್ತಾಳೆ. ವಿದರ್ಭ ರಾಜಕುಮಾರಿ ಧ್ವನಿ ಯಾವಾಗಲೂ ಸ್ಪಷ್ಟ ಮತ್ತು ಸ್ಥಿರವಾಗಿರುವಂಥದ್ದು. ಆದರೆ ಇವತ್ತು ಆ ಧ್ವನಿ ಹಾಗಿರೋದಿಲ್ಲ. ಏನೋ ಒಂದು ದುಗುಡ ಅವಳ ಧ್ವನಿಯಲ್ಲಿ ತುಂಬಿಟ್ಬಿಟ್ಟಿರುತ್ತೆ. ಇಲ್ಲ, ಯಾಕೆ ಅಂತ ಶೈಬ್ಯ ಕೇಳ್ತಾಳೆ. ಅವರು ಹೊರಟೋಗಿದ್ದಾರೆ ಅಂತ ರುಕ್ಮಿಣಿ ಹೇಳ್ತಾಳೆ. ಹೊರಟೋಗಿದ್ದಾರಾ? ಎಲ್ಲಿಗೆ ಅಂತ ಶೈಬ್ಯ ಕೇಳ್ತಾಳೆ. ಕೃಷ್ಣನ ರೀತಿಗೆ ಬಹಳ ಆಶ್ಚರ್ಯ ಆಗುತ್ತೆ ಅವಳಿಗೆ. ಏಕೆಂದರೆ ಸ್ನಾನಕ್ಕೆ ಹೋಗೋಕ್ಕೆ ಮೊದಲು ಅವರಿಂದ ವಂದನೆ ಪಡೆಯೋಕ್ಕೋಸ್ಕರ ಕೃಷ್ಣ ತನ್ನ ಇಬ್ಬರು ಹೆಂಡತಿಯರನ್ನು ಮಾತಾಡಿಸಿ ಅವರುಗಳು ಕೊಟ್ಟಂತಹ ವಂದನೆಯನ್ನು ಸ್ವೀಕರಿಸಿ ಆಮೇಲೆ ಹೋಗ್ತಾ ಇರೋದು ಅವರ ಪದ್ಧತಿಯಾಗಿರುತ್ತೆ. ಈ ಪದ್ಧತಿ ಅವರಿಬ್ಬರನ್ನ ಮದುವೆ ಆದ ನಂತರ ಎಂದೂ ತಪ್ಪಿರೋದಿಲ್ಲ. ದೇವ್ರಿಗೆ ಗೊತ್ತು ಎಲ್ಲಿ ಹೋದ್ರು ಇವರು ಅಂತ ಅಂದ್ಕೊಳ್ತಾರೆ ಇಬ್ಬರೂ. ಆಯುಧ ಶಾಲೆಗೆ ಹೋಗಿ ನೋಡೋಣ, ಅಲ್ಲಿ ಬಹುಶಃ ಆಯುಧಗಳನ್ನು ಸಿದ್ಧ ಮಾಡ್ಕೊತಿರಬಹುದು ಅಂತ ಶೈಬ್ಯ ಹೇಳ್ತಾಳೆ. ಆಗ ರುಕ್ಮಿಣಿ ಅಳ್ತಾ ಹೇಳ್ತಾಳೆ, ಇಲ್ಲ, ಅಲ್ಲಿಗೆ ಹೋಗಿಲ್ಲ ಅವರು. ಏಕೆಂದರೆ ಅವರು ಕಿರೀಟ, ಚಕ್ರ, ಕತ್ತಿ, ಪೀತಾಂಬರ ಎಲ್ಲ ಕೂಡ ಹಾಸಿಗೆ ಮೇಲೆ ಹಾಗೆ ಇಟ್ಟಿದ್ದಾರೆ. ಹಾಸಿಗೆ ಮೇಲೆ ನಡುಕಟ್ಟನ್ನು ಕೂಡ ಜೋಪಾನವಾಗಿ ಇಟ್ಟಿದ್ದಾರೆ. ಮೊದಲು ಹೋಗಿ ಜ್ಯೇಷ್ಠನ ಹತ್ರಕ್ಕೆ ಹೋಗಿ ಸುದ್ದಿ ತಿಳಿಸೋಣ ಅಂತ ಹೇಳ್ತಾಳೆ. ಜ್ಯೇಷ್ಠ ಅಂದರೆ ಬಲರಾಮ, ಮನೆಗೆ ಹಿರಿಯ ಅಂತೇಳ್ಬಿಟ್ಟು. ಕೃಷ್ಣ ಕಾಣದೆ ಹೋದ ಸಂಗತಿಯನ್ನು ಕೇಳಿ ಬಲರಾಮನ ಹೆಂಡತಿ ರೇವತಿ ಅವಳೇನು ಮಾಡ್ತಾಳೆ, ಶೈಬ್ಯ ಮತ್ತು ರುಕ್ಮಿಣಿಯನ್ನು ಬಲರಾಮ ಮಲಗಿದ್ದಂತಹ ಕೊಠಡಿ ಕರ್ಕೊಂಡು ಹೋಗ್ತಾಳೆ. ಬೆಳಗ್ಗೆ ಹೊತ್ತು ಬಲರಾಮ ಕನಸಿನ ಲೋಕದಲ್ಲಿ ಮುಳುಗೋಗಿರ್ತಾನೆ. ಅವನನ್ನು ಎಬ್ಬಿಸ್ತಾರೆ. ಕೃಷ್ಣ ಮಾಯ ಆಗಿದ್ದಾನೆ ಅಂತ ಕೂಡ ಹೇಳ್ತಾರೆ. ಮಾಯ ಆಗಿದ್ದಾನ ಅಂತ ಬಲರಾಮ ತನ್ನ ಮಬ್ಬನ್ನು ಒದರಿ ಹಾಕ್ತಾನೆ. ಎಂದಿನ ಹಾಗೆ ಅವನು ಧಾರಾಳವಾಗಿ ಸುರಾಸೇವನೆ ಮಾಡಿಕೊಂಡಿರ್ತಾನೆ. ಅದರ ಪರಿಣಾಮವಾಗಿ ಎಲ್ಲ ಕಳೆಯೋ ತನಕ ಹಾಸಿಗೆಯಲ್ಲಿ ಮಲಗಿರೋದು ಅವನಿಗೆ ಬಹಳ ಇಷ್ಟವಾದ ಕೆಲಸ. ಆದರೆ ಈಗ ಪರಿಸ್ಥಿತಿ ಕುತ್ತು ಬಂದುಬಿಟ್ಟಿರುತ್ತೆ ಅವರಿಗೆ. ಸರಿ, ರುಕ್ಮಿಣಿ ಹೇಳ್ತಾಳೆ, ಯಾರೋ ಅವರನ್ನು ಅಪಹರಿಸಿರಬೇಕು ಅಂತ. ಅವಳ ಕಂಠದಲ್ಲಿ ಬಹಳ ಉದ್ವೇಗ ಇರುತ್ತೆ. ಅದು ಬಹಳ ಅಪರೂಪವಾದದ್ದು. ಏಕೆಂದರೆ ಸಹಜವಾಗಿ ಅವಳು ತುಂಬ ಸಂಯಮ ಸ್ವಭಾವದವಳು. ಯಾರು ಅಪಹರಿಸ್ತಾರೆ? ಸಾಧ್ಯನೇ ಇಲ್ಲ. ನನ್ನ ತಮ್ಮನ್ನು ಯಾರೂ ಅಪಹರಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಬಲರಾಮ ಹೇಳ್ತಾನೆ. ಬೇರೆ ಯಾರು? ಆ ದುಷ್ಟ ಸತ್ರಾಜಿತ್ ಅಂತ ಕಾಣುತ್ತೆ. ಶಮಂತಕವನ್ನು ಕಂಡು ಹಿಡಿತೀನಿ ಅಂತ ಪ್ರಭು ಹೇಳ್ತಾ ಇದ್ದರು. ಅದನ್ನು ಕಂಡುಹಿಡಿದಿರೋ ಹಾಗೆ ಮಾಡಲಿಕ್ಕೆ ಅವರನ್ನೇ ಅಪಹರಿಸಿರಬೇಕು ಅಂತ ರುಕ್ಮಿಣಿ ಹೇಳ್ತಾಳೆ. ಆಗ ಬಲರಾಮ ಹೇಳ್ತಾನೆ, ನಾನು ಈಗಲೇ ಹೋಗಿ ಅವನನ್ನು ಹಿಂದಕ್ಕೆ ಕರ್ಕೊಂಡು ಬರ್ತೀನಿ, ಚಿಂತೆ ಮಾಡಬೇಡಿ ಅಂತ ಹೇಳಿಬಿಟ್ಟು ಅವಸರವಾಗಿ ಸಮುದ್ರಕ್ಕೆ ಹೋಗ್ತಾನೆ. ಬೇಗ ಒಂದು ಮುಳುಗು ಹಾಕಿ ಬಟ್ಟೆ ಬದಲಾಯಿಸಿ ತನ್ನ ಪ್ರೀತಿಯ ಆಯುಧವಾದ ನೇಗಿಲನ್ನು ತಗೊಂಡು ಒಂದು ಅಭೇದ್ಯವಾದ ತಾಮ್ರದ ಗುಳುವನ್ನು ತಗೊಂಡು ಸತ್ರಾಜಿತನನ್ನು ಹುಡುಕೊಂಡು ಬರ್ತಾನೆ. ಸರಿ, ಬಲರಾಮ ಬೆಳಗಿನ ಜಾವನೆ ಸತ್ರಾಜಿತನ ಮನೆ ಕಡೆ ನೇಗಿಲು ಹಿಡ್ಕೊಂಡು ಕಣ್ಣಲ್ಲಿ ಕೋಪದ ಕಿಡಿ ಚೆಲ್ಕೊಂಡು ಹೋಗ್ತಾ ಇರೋದನ್ನು ಜನ ಎಲ್ಲ ನೋಡ್ತಾರೆ. ಏನೋ ವಿಶೇಷವಾದ ಪ್ರಸಂಗ ನಡೆಯುತ್ತೆ ಅಂತ ಜನಕ್ಕೆ ಅನಿಸುತ್ತೆ. ಕೆಲವಾರು ಜನ ಅವರನ್ನು ಹಿಂಬಾಲಿಸ್ಕೊಂಡು ಬರ್ತಾರೆ. ಸತ್ರಾಜಿತನ ಮನೆಯ ಅಂಗಳದಲ್ಲಿ ಹೊರಬಾಗಿಲಿಗೆ ಬಂದಾಗ ಬಲರಾಮ ಏನು ಮಾಡ್ತಾನೆ, ಆ ಬಾಗಿಲುಗಳಿಗೆ ಒಂದು ಏಟನ್ನು ಕೊಡ್ತಾನೆ, ಮನೆಯನ್ನೇ ಅಲ್ಲಾಡಿಸ್ತಾನೆ. ಕಾವಲುಗಾರರು ಹೆಬ್ಬಾಗಿಲಿಗೆ ಓಡಿ ಬರ್ತಾರೆ. ಇಷ್ಟು ಭಯಂಕರವಾಗಿ ಬಾಗಿಲು ಬಡಿದ್ರಲ್ಲ, ಯಾರಿರ್ಬೋದು ಅಂತ ತೆಗೆದು ನೋಡ್ತಾರೆ. ಅಲ್ಲಿ ಬಲರಾಮ ಇರ್ತಾನೆ. ಇಷ್ಟೊಂದು ಕೋಪಗೊಂಡಿರೋ ಬಲರಾಮನನ್ನು ನೋಡಿ ಕಾವಲುಗಾರರಿಗೇ ಭಯ ಆಗುತ್ತೆ. ಬಾಗಿಲು ತೆಗೀರಿ ಅಂತ ಬಲರಾಮ ಕಾವಲುಗಾರರಿಗೆ ಅಪ್ಪಣೆ ಮಾಡ್ತಾನೆ. ಆಗ ಆ ಕಾವಲುಗಾರರು ಹೇಳ್ತಾರೆ, ಪ್ರಭು, ನಮ್ಮ ಒಡೆಯನ ಅಪ್ಪಣೆಯನ್ನು ಕೇಳ್ಕೊಂಡು ಬರ್ತೀವಿ ಅಂತ. ಆಗ ಬಲರಾಮ ಹೇಳ್ತಾನೆ, ನನಗೆ ಯಾರ ಅಪ್ಪಣೆನೂ ಬೇಕಿಲ್ಲ, ನಿಮ್ಮ ಬಾಗಿಲುಗತಿ ಈಗ ನೋಡ್ತಾ ಇರ್ರಿ ಅಂತ ಹೇಳಿಬಿಟ್ಟು ತನ್ನ ನೇಗಿಲಿನಿಂದ ಒಂದು ಗುಡುಗಿನ ಹಾಗೆ ಒಂದು ಏಟು ಕೊಡ್ತಾನೆ ಬಾಗಿಲಿಗೆ.
ಆ ಒಂದು ಪೆಟ್ಟಿಗೆ ಆ ಬಾಗಿಲಿನ ಹಲಗೆಗಳು ಚೂರು ಚೂರಾಗುತ್ತೆ. ಹಾರಿ ಬರ್ತಿದ್ದಂತಹ ಆ ಹಲಗೆಯ ಚೂರುಗಳನ್ನು ತಪ್ಪಿಸ್ಕೊಳ್ಳೋಕ್ಕೆ ಕಾವಲುಗಾರರು ಹಿಂದಕ್ಕೆ ಓಡ್ತಾರೆ. ಬಲರಾಮ ಈಗ ಅಂಗಳದೊಳಕ್ಕೆ ಬರ್ತಾನೆ. ಅಂದರೆ ದೊಡ್ಡ ಕಾಂಪೌಂಡ್ ಒಳಗಡೆ ಮನೆ. ಇವನು ಕಾಂಪೌಂಡ್ಗೆ ಇದ್ದಂತಹ ಬಾಗಿಲನ್ನು ಒಡೆದು ಮನೆಗೆ ಬರ್ತಾನೆ. ಮನೆ ಒಳಗೆ ಹೋಗಿಲ್ಲ, ಅಂಗಳಕ್ಕೆ ಬರ್ತಾನೆ. ನಿಮ್ಮ ಒಡೆಯನನ್ನು ತಕ್ಷಣ ನಾನು ನೋಡಬೇಕು, ಅವನ ಜೊತೆ ಮಾತಾಡಬೇಕು, ಇಲ್ಲಿಗೆ ಬರೋಕ್ಕೆ ಹೇಳಿ ಅಂತ ಕಾವಲುಗಾರರಿಗೆ ಆಜ್ಞಾಪಿಸ್ತಾನೆ. ಆಗ ಒಬ್ಬ ಹೇಳ್ತಾನೆ, ಪ್ರಭು ಒಳಗೆ ಬನ್ನಿ, ನಾನು ಹೋಗ್ಬಿಟ್ಟು ತಮ್ಮನ್ನು ನೋಡಬೇಕಂತೆ ಪ್ರಭುಗಳು ಅಂತೇಳಿ ನಮ್ಮ ಒಡೆಯನಿಗೆ ಹೇಳ್ತೀನಿ ಅಂತ ಹೇಳ್ತಾನೆ. ಉಳಿದವರೆಲ್ಲ ಆ ನೇಗಿಲಿಗೆ ಹತ್ತಿರದಲ್ಲಿ ಇಲ್ಲದೇ ಇರೋ ಹಾಗೆ ದೂರ ನಿಂತ್ಕೊಂಡಿರ್ತಾರೆ. ಏಕೆಂದರೆ ಇವನ ಮನಸ್ಸಿನ ಸ್ವಭಾವ, ಇವನ ಒಂದು ಉಗ್ರ ಚಿತ್ತವೃತ್ತಿ ಎಲ್ಲರಿಗೂ ಗೊತ್ತಿರುತ್ತೆ. ಸಿಟ್ಟು ಬಂತ ಅಂದರೆ ಅವನು ಯಾರದನ್ನು ಒಂದು ಮುಖ ನೋಡದೆ, ಯಾರ ಮುಲಾಜಿಗೂ ಬೀಳದೆ ಎದುರು ಇರೋರನ್ನ ಹೊಡೆದು ಹಾಕುವಂತಹ ಪ್ರವೃತ್ತಿಯವನವನು. ಬಲರಾಮ ಹೊರಬಾಗಿಲನ್ನು ಮುರಿದ ಅಂತ ಗೊತ್ತಾಗಿ ಮನೆ ಒಳಗಿಂದ ಭಂಗಕಾರ ಓಡ್ತಾ ಬರ್ತಾನೆ. ಪ್ರಭು ಮನೆ ಒಳಗೆ ಬನ್ನಿ, ನಿಮ್ಮನ್ನು ನೋಡಿ ನಮ್ಮಪ್ಪಂಗೆ ಬಹಳ ಸಂತೋಷ ಆಗುತ್ತೆ ಅಂತೇಳಿ ಹೇಳ್ತಾನೆ. ಆಗ ಬಲರಾಮ ಹೇಳ್ತಾನೆ, ಸತ್ರಾಜಿತ್ ನನಗೆ ಈಗಲೇ ಬೇಕು, ಇಲ್ಲೇ ಬೇಕು, ಇಲ್ಲಿಗೆ ಬರೋಕ್ಕೆ ಹೇಳು. ನಿಮ್ಮ ಮನೆ ಒಳಗೆ ನಾನು ಬರಬೇಕು ಅಂದರೆ ಮನೆನ ಉರುಳಿಸೋಕ್ಕಷ್ಟೇ ನಾನು ಬರೋದು ಅಂತೇಳಿ ಬಲರಾಮ ಹೇಳ್ತಾನೆ. ಬಾಗಿಲು ಮುರಿದು ಪುಡಿಯಾಗಿರುತ್ತೆ, ಹೊರಗಡೆ ಯಾದವರ ಗುಂಪು ನಿಂತಿರುತ್ತೆ. ಏನು ನಡೆಯುತ್ತೋ ನೋಡೋಣ ಅಂದ್ಬಿಟ್ಟು ಮನೆ ಗಂಡಸರು ಕಾವಲುಗಾರರು ಕೂಡ ದೂರ ನಿಂತು ನೋಡ್ತಿರ್ತಾರೆ. ಹತ್ತಿರ ಬರೋಕ್ಕೆ ಯಾರಿಗೂ ಧೈರ್ಯ ಇರೋದಿಲ್ಲ. ಏಕೆಂದರೆ ಮುಂದೆ ಅವನು ಏನು ಮಾಡ್ತಾನೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಆ ಸಮಯಕ್ಕೆ ಅವಸರವಾಗಿ ಸತ್ರಾಜಿತ್ ಮನೆಯಿಂದ ಒಳಗಡೆಯಿಂದ ಹೊರಗೆ ಬರ್ತಾನೆ. ಜೊತೆಯಲ್ಲಿ ಅವನ ಇನ್ನೊಬ್ಬ ಮಗ ವತಪತಿ ಮತ್ತು ಭಂಗಕಾರ. ಭಂಗಕಾರ ಮೊದಲೇ ಬಂದಿರ್ತಾನೆ, ವತಪತಿ ಬರ್ತಾನೆ. ಬಲರಾಮನಿಗೆ ಯಾಕೆ ಇಷ್ಟೊಂದು ಸಿಟ್ಟು ಬಂದಿದೆ, ಬಾಗಿಲನ್ನು ಅವನು ಯಾಕೆ ಮುರಿದ ಅಂತ ಸತ್ರಾಜಿತನಿಗೆ ಗೊತ್ತಾಗೋದಿಲ್ಲ. ಏಕೆಂದರೆ ಪರಿಸ್ಥಿತಿ ಏನೋ ಒಂದು ತಿರುವಾಗಿದೆ ಅಂತ ಅವನಿಗೆ ಆತಂಕ ಆಗ್ತಾ ಇರುತ್ತೆ. ಏಕೆಂದರೆ ಸಮಂತಕಮಣಿ ಕಳೆದೋಗಿದೆ, ಹೋಗಿದ್ದ ತಮ್ಮ ಹಿಂದಕ್ಕೆ ಬಂದಿಲ್ಲ, ಇದ್ರ ಮಧ್ಯೆ ಮಗಳು ಕಾಣೆಯಾಗಿದ್ದಾಳೆ. ಈಗ ನೋಡಿದ್ರೆ ಈ ಬಲರಾಮ ಸಿಟ್ಟು ಮಾಡ್ಕೊಂಡು ಬಂದು ಮನೆ ಬಾಗಿಲನ್ನೇ ಮುರಿದ್ಬಿಟ್ಟಿದ್ದಾನೆ. ಇದು ತನ್ನ ಪ್ರತಿಷ್ಠೆಗೆ ಬಿದ್ದಿರೋ ಪೆಟ್ಟು ಅಂತ ಅವನಿಗೆ ಅನಿಸುತ್ತೆ. ಹೇಳ್ತಾನೆ, ವಸುದೇವ ಪುತ್ರ ಒಳಗೆ ಬಾ ಅಂತ. ಆಗ ಬಲರಾಮ ಬೆದರಿಸೋ ಧ್ವನಿಗೆ ಹೇಳ್ತಾನೆ, ನೋಡು ನಿನ್ನ ಮಗನಿಗಾಗಲೇ ಹೇಳಿದ್ದೀನಿ, ನಿಮ್ಮ ಮನೆ ಒಳಗೆ ನಾನು ಬರೋದಿಲ್ಲ. ಬಂದೆ ಅಂದರೆ ಮನೆ ಉರುಳಿಸೋಕ್ಕೆ ನಾನು ಬರೋದು, ಅದು ನಿನ್ನ ತಲೆ ಮೇಲೆ ಬೀಳಬೇಕು, ಆಗ ಮನೆಯನ್ನು ಬೀಳಿಸ್ತೀನಿ. ಸರಿ, ಈಗ ಹೇಳು, ಕೃಷ್ಣನನ್ನು ಎಲ್ಲಿಟ್ಟಿದ್ದೀಯಾ ಅಂತ ಬಲರಾಮ ಹೇಳ್ತಾನೆ. ಕೃಷ್ಣನ ನನಗೇನು ಗೊತ್ತು ಅಂತ ಸತ್ರಾಜಿತ್ ಹೇಳ್ತಾನೆ. ಕೃಷ್ಣ ಎಲ್ಲಿರೋದು ನಿನಗೆ ಗೊತ್ತಿಲ್ವಾ? ಸುಳ್ಳು ಹೇಳ್ತಾ ಇದೆಯಾ? ನಿನ್ನೆ ರಾತ್ರಿ ನೀನೇ ಕೃಷ್ಣನನ್ನು ಅಪಹರಣ ಮಾಡಿದೆಯಾ? ಈ ತಕ್ಷಣ ಅವನನ್ನು ಕರ್ಕೊಂಬಂದು ತೋರಿಸು ಅಂತ ಕೂಗ್ತಾನೆ ಬಲರಾಮ. ಸತ್ರಾಜಿತನಿಗೆ ಆಶ್ಚರ್ಯ ಆಗುತ್ತೆ. ಬಲರಾಮನ ಮಾತು ಅವನಿಗೆ ಏನೂ ಅರ್ಥ ಆಗೋದಿಲ್ಲ. ಏನು ಹೇಳ್ತಾ ಇದೆಯಾ? ನಾನು ಕೃಷ್ಣನನ್ನು ಅಪಹಾರ ಮಾಡಿದ್ದೀನ? ಯಾರು ಹೇಳಿದ್ರು ನಿನಗೆ ಅಂತ ಕೇಳ್ತಾನೆ. ಬಲರಾಮ ಏನೂ ಹೇಳೋದಿಲ್ಲ. ಈಗ ಕರ್ಕೊಂಬರ್ತೀಯೋ ಇಲ್ವೋ ಹೇಳು ಅಷ್ಟೇ, ಮುಂದೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ ಅಂತ ಹೇಳ್ತಾನೆ. ಈಗ ಇದೇನೋ ಹೊಸ ಸಂಗತಿ ಎದ್ದೇಳ್ತಲ್ಲ ಅಂತ ಸತ್ರಾಜಿತನಿಗೆ ಆತಂಕ ಆಗುತ್ತೆ. ಮತ್ತೆ ಹೇಳ್ತಾನೆ, ನೋಡು, ಕೃಷ್ಣ ಕಾಣ್ತಿಲ್ಲ, ಮಾಯ ಆಗಿದ್ದಾನೆ ಅನ್ನೋ ಮಾತು ನಿನ್ನಿಂದಲೇ ನನಗೆ ಗೊತ್ತಾಗಿದ್ದು ಅಂತ. ಬಲರಾಮ ತಲೆ ಅಲ್ಲಾಡಿಸ್ತಾನೆ. ಅವನು ಹೇಳಿದ್ದನ್ನು ನಂಬೋದಿಲ್ಲ. ಮೊನ್ನೆ ತಾನೇ ಅವನನ್ನು ಕೊಲ್ಲಕ್ಕೆ ಅಂತ ನೀನು ನೋಡಿದೆ, ಕೈಯಲ್ಲಾಗಿಲ್ಲ, ಈಗ ಅವನನ್ನು ಅಪಹರಣ ಮಾಡಿದೀಯಾ ಅಂತ ಹೇಳ್ತಾನೆ. ಆಗ ಸತ್ರಾಜಿತ್ ಹೇಳ್ತಾನೆ, ಪೂಜ್ಯ ವಾಸುದೇವ, ನಮ್ಮ ತಂದೆ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನನಗೆ ನಿಮ್ಮ ತಮ್ಮ ಕೃಷ್ಣ ಕಾಣೆಯಾದ ಸಂಗತಿ ಸ್ವಲ್ಪನೂ ಗೊತ್ತಿಲ್ಲ ಅಂತ. ಆಗ ಬಲರಾಮ ಹೇಳ್ತಾನೆ, ಸರಿ, ನೀನು ಹೇಳೋದು ನಿಜ ಅನ್ನೋದಾದರೆ ನನ್ನ ಜೊತೆಗೆ ಬಾ, ಬಂದುಬಿಟ್ಟು ಮಹಾರಾಜನನ್ನು ನೋಡಿ ನೀನು ಅದೇನು ಹೇಳ್ತೀಯೋ ಹೇಳಿ ಸಮಾಧಾನ ಪಡಿಸು ಅಂತ ಹೇಳ್ತಾನೆ. ಸತ್ರಾಜಿತ್ ಸುತ್ತ ನೋಡ್ತಾನೆ. ಬಲರಾಮನನ್ನು ತಡಿಬೇಕು ಅನ್ನೋ ಬುದ್ಧಿ ಬರುತ್ತೆ, ಆದರೆ ಆ ಬುದ್ಧಿ ಬರ್ತಿದ್ದಂಗೆ ಮಾಯ ಆಗುತ್ತೆ. ಏಕೆಂದರೆ ಅವನ ಕಾವಲುಗಾರರೆಲ್ಲರೂ ಹೆದರ್ಕೊಂಡು ದೂರ ನಿಂತಿರ್ತಾರೆ. ಬಲರಾಮನನ್ನು ಕೆಣಕಿದ್ರೆ ಭಯಂಕರ ಪರಿಣಾಮ ಆಗತ್ತೆ ಅಂತ ಅವರೆಲ್ಲರೂ ಗ್ರಹಿಸ್ಕೊಂಡಿರ್ತಾರೆ. ಅದೇ ಗ್ರಹಿಕೆ ಈ ಸತ್ರಾಜಿತನಿಗೂ ಬರುತ್ತೆ. ಕೃಷ್ಣನನ್ನು ಕೆಣಕಿದ್ದೆ ದೊಡ್ಡ ತಪ್ಪಾಯಿತಾ, ತಿದ್ಕೊಳ್ಳೋಕ್ಕಾಗದೇ ಇರೋಂಥ ತಪ್ಪು ನಾನು ಮಾಡೋದನ್ನ ಅಂತ ಯೋಚನೆ ಮಾಡ್ತಿರ್ತಾನೆ. ಹೇಳ್ತಾನೆ, ನೋಡಪ್ಪ, ನಾನಿನ್ನು ಬೆಳಗಿನ ಆಹ್ನಿಕಗಳನ್ನು ಮುಗಿಸಿಲ್ಲ, ಅರ್ಧ ಆಗಿತ್ತು, ನೀನು ಬಂದಾಗ ಪೂರ್ಣ ಮಾಡಬೇಕು ಅಂತ ಹೇಳ್ತಾನೆ. ಆದರೆ
ಬಲರಾಮ ಕೇಳೋದಿಲ್ಲ. ನೋಡು, ನಾನು ಬಂದಾಗ ನೀನು ಬರಬೇಕಷ್ಟೆ, ನಿನ್ನ ಆನ್ಹಿಕ ಆಗಿದೆಯೋ ಇಲ್ವೋ ನನಗದೆಲ್ಲ ಬೇಡ, ದೊರೆ ಸಮಕ್ಷಮಕ್ಕೆ ಎಳ್ಕೊಂಡು ಹೋಗ್ತೀನಿ ಇವಾಗ ಬರೆದಿದ್ರೆ ಅಂತ ಹೇಳ್ತಾನೆ. ಸತ್ರಾಜಿತ್ ಅಂಗ್ಲ ಹಚ್ಚುತ್ತಾನೆ ಅಲ್ಗೂ, ಹೇಗೆ ಬರಲಿ, ನನ್ನ ಆನ್ಹಿಕಗಳಿನ್ನೂ ಮುಗಿದಿಲ್ಲ, ರಾಜನ ನೋಡಬೇಕು ಅಂದರೆ ಅದಕ್ಕೆ ತಕ್ಕ ಉಡುಪು ತೊಟ್ಕೊಂಡು ಬರಬೇಕಲ್ವಾ ಅಂತ. ಆದರೆ ಬಲರಾಮ ಕೇಳೋದಿಲ್ಲ. ನೋಡು, ನಿನ್ನ ಮಾತನ್ನು ನಿಲ್ಲಿಸು, ಕೊನೆಗೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊ, ಬರ್ತೀಯೋ ಇಲ್ಲ ನೀನು ಎಳ್ಕೊಂಡು ಹೋಗ್ಲೋ ಅಂತ ಮತ್ತೆ ಕೂಗು ಹಾಕ್ತಾನೆ. ಅಷ್ಟು ಹೊತ್ತಿಗೆ ಹಠಾತ್ತಾಗಿ ಹೊರಗಡೆಗೆ ಒಂದು ಗುಂಪು ನೆರೆದಿರುತ್ತಲ್ಲ, ಆ ಗುಂಪಿನ ಮಧ್ಯೆ ದಾರಿ ಬಿಡಿಸ್ಕೊಂಡು ಉದ್ದವ ಬಲರಾಮನ ಹತ್ತಿರಕ್ಕೆ ಬರ್ತಾನೆ. ಬಂದುಬಿಟ್ಟು ಏನೋ ಪಿಸುಗುಟ್ತಾನೆ. ಬಲರಾಮ ಅವನ ಮಾತನ್ನು ಕೇಳಿಸ್ಕೊಳ್ಳೋಕ್ಕೆ ಅಂತ ತಲೆ ಬಗ್ಗಿಸಿ ನಿಂತಿರ್ತಾನೆ. ಉದ್ದವ ಹೇಳ್ತಾನೆ, ಅಣ್ಣ, ಪೂಜ್ಯ ವಸುದೇವ ಈಗ ಹೇಳಿದ್ರು, ಕೃಷ್ಣ ಸ್ವಂತ ಇಚ್ಛೆಯಿಂದ ಇಲ್ಲಿಂದ ಹೊರಟೋಗಿದ್ದಾನೆ, ಏಕೆಂದರೆ ಅವನು ಬೇಟೆ ಆಡಲಿಕ್ಕೆ ತೊಟ್ಕೊಳ್ಳೋ ಅಂತಹ ಉಡುಪನ್ನು ತೊಟ್ಕೊಂಡು ಹೋಗಿದ್ದಾನಂತೆ ಅಂತ. ಬಲರಾಮನಿಗೆ ಏನು ಹೇಳಬೇಕು ಗೊತ್ತಾಗೋದಿಲ್ಲ. ಏನೇನೋ ಗೊಂದಲವನ್ನು ತಾನು ಸೃಷ್ಟಿ ಮಾಡಿದ್ದ. ಆದರೆ ತನ್ನನ್ನು ತಾನು ಸಮರ್ಥನೆ ಮಾಡ್ಕೊಳ್ಳೋಕ್ಕೋಸ್ಕರ, ನೋಡು, ರಾಜನ ಹತ್ರ ಬರೋಕ್ಕೆ ಸತ್ರಾಜಿತನಿಗೆ ಹೇಳಿದ್ದೀನಿ, ಅವನು ಈ ಮಾತನ್ನು ನಡೆಸಬೇಕಷ್ಟೇ ಅಂತೇಳಿ ಹೇಳ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಸೇರಿದ್ದ ಕಾವಲುಗಾರರು ಅಕಸ್ಮಾತ್ತಾಗಿ ದೂರ ಹೊರಟೋಗ್ತಾರೆ. ಅವರಲ್ಲಿ ಒಬ್ಬನಿಗೆ ಬಹಳ ಗಾಬರಿ ಆಗಿರುತ್ತೆ. ಅವನು ಹೋಗ್ಬಿಟ್ಟು ಕುದುರೆ ತಿಕ್ಕಂಥ ಒಬ್ಬನನ್ನು ಕರ್ಕೊಂಡು ಬರ್ತಾನೆ. ಅವನ ಕೂದಲು ಕೆದರಿರುತ್ತೆ, ಮೈಯೆಲ್ಲ ಗಾಯ ಆಗಿರುತ್ತೆ, ಕಾಲಿಂದ ರಕ್ತ ಸುರಿತಾ ಇರುತ್ತೆ. ಸತ್ರಾಜಿತನಿಗೆ ನಮಸ್ಕಾರ ಮಾಡ್ತಾನೆ. ಅವನ ಕಾಲ ಮೇಲೆ ತಲೆ ಇಡ್ತಾನೆ. ಪ್ರಭು ಪ್ರಭು ಅಂತ ಅಳಕ್ಕೆ ಶುರು ಮಾಡ್ತಾನೆ. ಆಗ ಸತ್ರಾಜಿತ್ ಏನಾಯಿತು ಅಂತ ಕೇಳಿದಾಗ, ಪ್ರಸೇನ ಪ್ರಭುಗಳು ದೈವಾಧೀನರಾದರು, ಅಂದರೆ ಸತ್ತು ಹೋದರು ಅಂಥೇಳಿ ಬಿಕ್ಕಿ ಅಳಕ್ಕೆ ಶುರು ಮಾಡ್ತಾನೆ. ಸತ್ರಾಜಿತ್ ಬೆಚ್ಚಿ ಬೀಳ್ತಾನೆ. ಏನೋ ಪ್ರಸೇನ ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಆಗ ಆ ತಂದೆ ಕಣ್ಣಲ್ಲಿ ಮೂಡಿದ್ದ ಬೆರಗನ್ನು ನೋಡಿ ಅವನ ಮಕ್ಕಳು ಹತ್ತಿರ ಬರ್ತಾರೆ. ಆ ಕುದುರೆ ತಿಕ್ಕೋನ ಅಂಗಾಂಗಗಳೆಲ್ಲ ನಡುಗ್ತಾ ಇರುತ್ತವೆ. ಅವನು ಅಟ್ಕೋತಾನೆ ಹೇಳ್ತಾನೆ, ಪ್ರಭು, ಒಂದು ಸಿಂಹ ಅವರನ್ನು ಕೊಂದಿತು ಅಂತ. ಸತ್ರಾಜಿತನಿಗೆ ತನ್ನ ಕಿವಿಗಳನ್ನು ನಂಬಕ್ಕಾಗೋದಿಲ್ಲ. ಏನು, ಒಂದು ಸಿಂಹ ಕೊಂದ, ಹೇಗೆ ಅಂತ ಕೇಳ್ತಾನೆ. ಅವರ ಕುದುರೆ ಹಿಂದೆ ನನ್ನ ಕುದುರೆ ಮೇಲೆ ನಾನು ಹೋಗ್ತಾ ಇದ್ದೆ, ಒಂದು ಸಿಂಹ ಪ್ರಭುವಿನ ಮೇಲೆ ನೆಗೆಯಿತು ಅಂತ. ಅದನ್ನು ಹೇಳ್ತಾ ಇದ್ದರೂ ಕೂಡ ಅವನಿಗೆ ಯಾವ ಗಳಿಗೆಲ್ಲಾದರೂ ತನಗೂ ಮರಣಶಿಕ್ಷೆ ಕೊಡ್ತಾರೇನೋ ಅಂತ ನಡುಗ್ತಾ ಇದ್ದ. ಏಕೆಂದರೆ ಅವನು ಹೋಗಿದ್ದೇನೆ ಪ್ರಸೇನನ ರಕ್ಷಣೆಗೋಸ್ಕರ. ಈಗ ಪ್ರಸೇನ ಸತ್ತು ಹೋಗಿದ್ದಾನೆ. ಹಾಗಾಗಿ ಆ ಹಿಂದೆ ಇದ್ದ ಸೈನಿಕನಿಗೆ ಆತಂಕ ಆಗಿರುತ್ತೆ. ಸತ್ರಾಜಿತ್ ಗೊಣಗ್ತಾ ಇರ್ತಾನೆ. ಸ್ಪಷ್ಟವಾಗಿ ಮಾತಾಡೋಕ್ಕೂ ಅವನ ಕೈಲಿ ಸಾಧ್ಯ ಆಗೋದಿಲ್ಲ. ಏನಾಯಿತು ಅಂತ ಕೇಳ್ತಾನೆ. ಈ ತಂದೆ ಮುಖ ಒಂದು ರೀತಿಯ ಬಣ್ಣಗೆಟ್ಟಿದ್ದನ್ನು ಭಂಗಕಾರ ನೋಡ್ತಾನೆ. ತಂದೆ ಹಿಂದೆ ಬರ್ತಾನೆ. ಅವನ ತೋಳಿಗೆ ತನ್ನ ತೋಳನ್ನು ಆಸರೆಯಾಗಿ ಕೊಟ್ಟು ನಿಂತುಕೊಳ್ತಾನೆ. ಸತ್ರಾಜಿತ್ ಈಗ ಒಂದೊಂದು ದಿಕ್ಕುಗಳನ್ನು ನೋಡ್ತಾ ನಿಂತ್ಕೊಳ್ತಾನೆ. ಏನಿದು, ಪ್ರಸೇನನ ಕೊಲೆ ಆಗಿದ್ದನ್ನು ನೀನು ನೋಡಿದ್ಯಾ ಅಂತ ಹೇಳಿಬಿಟ್ಟು. ಆಗ ಆಳು ಹೇಳ್ತಾನೆ, ಅಷ್ಟು ಹೊತ್ತು ನಾನಲ್ಲಿ ನಿಲ್ಲಿಲ್ಲ ಪ್ರಭು, ಭಯಂಕರ ಗರ್ಜನೆ ಮಾಡ್ಕೊತ ಸಿಂಹ ಅವ್ರ ಮೇಲೆ ನೆಗೀತು, ಅವರು ಕುದುರೆಯಿಂದ ಕೆಳಗೆ ಬಿದ್ದರು, ನನ್ನ ಕುದುರೆ ಹಿಂತಿರುಗಿ ನನ್ನನ್ನು ಕೆಳಗೆ ಹಾಕಿ ಜೀವದಾಸೆಯಿಂದ ಓಡಿ ಹೋಯಿತು ಅಂತೇಳಿ ಹೇಳ್ತಾನೆ. ಆಗ ಸತ್ರಾಜಿತ್ ಪ್ರಸೇನ ಸತ್ತ ಅಂತ ಜೋರಾಗಿ ಅಳ್ತಾ ಕಿರುಚುತ್ತಾನೆ. ಭಯದಿಂದ ಅವನ ಕಣ್ಣುಗಳು ಉಗ್ರವಾಗುತ್ತವೆ. ಶಮಂತಕ, ಓ ಭಗವಾನ್ ಸೂರ್ಯ ಅಂತ ಗೊಣಗುಡ್ತಾನೆ. ಏನೇನೋ ಅರ್ಥವಿಲ್ಲದ ಮಾತುಗಳು ಆಡ್ತಾನೆ. ಸರಿಯಾಗಿ ಹೆಜ್ಜೆ ಇಡೋಕ್ಕೂ ಕೂಡ ಅವನ ಕೈಲಿ ಸಾಧ್ಯ ಆಗೋದಿಲ್ಲ. ಭಂಗಕಾರನ ಹೆಗಲ ಮೇಲೆ ಕೈ ಇಡೋಕ್ಕೆ ಪ್ರಯತ್ನಿಸ್ತಾನೆ. ಆದರೆ ಅವನ ಕೈಯನ್ನು ಇಡೋಕ್ಕೆ ಮುಂಚೆನೇ ಅವನು ನೆಲದ ಮೇಲೆ ಕುಸಿದು ಬೀಳ್ತಾನೆ. ಆಗ ಬಲರಾಮ ಹೇಳ್ತಾನೆ, ಭಂಗಕಾರ, ನಾನೀಗ ಹೋಗ್ತೀನಿ, ಎಚ್ಚೆತ್ತ ಮೇಲೆ ರಾಜನ ಹತ್ರಕ್ಕೆ ಬರೋಕ್ಕೆ ನಿಮ್ಮ ಅಪ್ಪಂಗೆ ಹೇಳು, ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ಅಂತ. ಒಳಗೊಳಗೆ ಮುಗುಳ್ನಗೆ ನಕ್ಕೊಂಡು ಸತ್ರಾಜಿತನ ಮನೆಯಿಂದ ಹೊರಟು ಹೋಗ್ತಾನೆ ಬಲರಾಮ. ಇನ್ನು ಭಂಗಕಾರ ಮತ್ತು ಅವನ ತಮ್ಮಂದರು ಕಾವಲುಗಾರರ ಸಹಾಯದಿಂದ ಸತ್ರಾಜಿತನನ್ನು ಕರ್ಕೊಂಡು ಹೋಗ್ತಾರೆ ಒಳಗಡೆಗೆ. ಏಕೆಂದರೆ ಸತ್ರಾಜಿತನಿಗೆ ಎಚ್ಚರ ತಪ್ಪಿರುತ್ತೆ. ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡಿರ್ತೀನಿ. ನಮಸ್ಕಾರ.